ಹಾಯ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ನನ್ನ ಸ್ಟೌವಲ್ಲಿ ಈ ಥರ, ನಂದು ಅಂತಲ್ಲ ಎಲ್ಲರ ಸ್ಟೌವಲ್ಲೂ ಅಷ್ಟೇ ಈ ಥರ ಎಲ್ಲ ಆಗಿರುತ್ತೆ, ಚಹಾ ಬಿದ್ದು ಅಥವಾ ಏನಾದರೂ. ಅದನ್ನ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ನೋಡಿ, ಹ್ಯಾಪಿ ಪ್ಲ್ಯಾನೆಟ್ ಅಂತ ಒಂದು ನಾನು ಲಿಕ್ವಿಡ್ ತರಿಸ್ಕೊಂಡಿದ್ದೀನಿ. ಅವರದ್ದೇ ಇದರಲ್ಲಿ ನಾನು ಬೈ ಮಾಡ್ಕೊಂಡದ್ದು, ಬಟ್ ಅದು ಬಂದಿರೋದು ಮಾತ್ರ ಅಮೆಝಾನಲ್ಲಿ. ನೋಡಿ, ಇದು ಹ್ಯಾಪಿ ಪ್ಲ್ಯಾನೆಟ್ ಅಂತ ತುಂಬಾ ಯೂಸ್ಫುಲ್ ಆಯಿತಾ. ಇಷ್ಟಿತ್ತು, ಅದರಲ್ಲಿ ಫುಲ್ ಇತ್ತು. ನಾನು ಜೂನಿಂದ ಯೂಸ್ ಮಾಡ್ತಿದ್ದೀನಿ. ಜೂನ್, ಜುಲೈ, ಆಗಸ್ಟ್, ಈಗ ಸೆಪ್ಟೆಂಬರ್. ತುಂಬ ಟೈಮ್ ಆಯಿತು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಅದು ಸ್ವಲ್ಪ ಹಾಕಿದರೆ ಸಾಕು, ತುಂಬಾ ಕ್ಲೀನ್ ಆಗುತ್ತೆ. ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ವಿಡಿಯೋ ಮಾಡ್ತಿರೋದು. ಅದನ್ನ ನೀವು ಸ್ಪ್ರೇನೂ ಮಾಡ್ಕೊಳ್ಬೋದು, ಬಟ್ ನನಗೆ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ನೋಡಿ. ಓಪನ್ ಕೂಡ ಮಾಡ್ಕೊಳ್ಬೋದು ಅದನ್ನು, ಈ ಥರ ನೋಡಿ, ಹೀಗಿದೆ. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ ಸ್ಪ್ರೇ ಅಂತ ಇದೆ ಅಲ್ವಾ, ಅಲ್ಲಿಂದ ಸ್ಪ್ರೇ ಮಾಡ್ಕೊಳ್ಬೇಕು. ಬಟ್ ನಂದೇನಾಯಿತು ಅಂದರೆ, ನನಗಿಬ್ಬರು ಪುಟ್ಟ ಮಕ್ಕಳಿರೋದ್ರಿಂದ ನನ್ನ ಮಕ್ಕಳು ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ನಾನಿದನ್ನ ಈ ಥರ ಮುಚ್ಚಳ ತೆಗೆದೇ ಯೂಸ್ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕು ಅಂತಲ್ಲ. ನಾನೇನು ಮಾಡ್ತೀನಿ ಅಂದರೆ, ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಆನಂತರ ಅದು ಸ್ಪಾಂಜಿದ್ದು ಬ್ರಷ್ ಬರುತ್ತಲ್ವ, ಅಂದರೆ ಈ ಥರ ಸ್ಪಾಂಜ್ ಬ್ರಷ್ ಬರುತ್ತಲ್ವ, ಈ ಬ್ರಷಿಂದ ತೊಳ್ಕೊತೀನಿ ಸ್ಟವ್ನ ಚೆನ್ನಾಗಿ. ಯಾಕಂದರೆ ನಾನು ಹಾರ್ಡ್ ಬ್ರಷ್ ಎಲ್ಲ ಯೂಸ್ ಮಾಡಲ್ಲ ಸ್ಟವ್ ತೊಳೆಯೋದಕ್ಕೆ. ಯಾಕಂತಂದರೆ ಹಾರ್ಡ್ ಬ್ರಷ್ ಯೂಸ್ ಮಾಡಿದರೆ ಸ್ಟವ್ ತೊಳೆಯೋದಕ್ಕೆ ಸ್ಟವ್ ಸ್ಕ್ರ್ಯಾಚ್ ಆಗುತ್ತೆ. ಅದು ಸ್ಟೀಲ್ ಇರಲಿ ಅಥವಾ ಗ್ಲಾಸ್ ಟಾಪ್ ಇರಲಿ, ಯಾವುದೇ ಆದರೂ ಕೂಡ ನಾವು ಹಾರ್ಡ್ ಬ್ರಷಲ್ಲಿ ತೊಳ್ಕೊಂಡು ಕೂಡಲೇ ಸ್ಕ್ರ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸಾಫ್ಟ್ ಬ್ರಷಲ್ಲಿ ತೊಳ್ಕೊತೀನಿ ಅದನ್ನು, ಸ್ಟವ್ನ. ಆಯಿತಾ? ನೀವು ಕೂಡ ಹಾಗೆ ಮಾಡಿ, ಯಾಕಂದರೆ ಸ್ಟವ್ ತುಂಬ ನೀಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಸ್ಕ್ರ್ಯಾಚ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಥರದ್ದೆಲ್ಲ ಇರುತ್ತಲ್ವ ನೋಡಿ, ಈ ಥರದ್ದೆಲ್ಲ, ಇದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಂಥದ್ದೆಲ್ಲ ನೋಡಿ, ಇದು ತುಂಬ ಹಾರ್ಡ್ ಕಾಣಿಸ್ತಿದೆ ಅಲ್ವಾ ನಿಮಗೆ. ಯಾಕಂದರೆ ನಾನು ತೊಳಿಲಿಲ್ಲ, ಯಾಕಂದರೆ ನಿಮಗೆ ತೋರಿಸ್ಬೇಕು ಅಂತಲೇ ತೊಳಿಲಿಲ್ಲ. ಇದನ್ನು ನಾನೀಗ ನಿಮಗೆ ತೊಳೆದುಬಿಟ್ಟು ತೋರಿಸ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೊಳೆದಾದ ನಂತರ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್.